ಪ್ರತಾಪ್ ಅವರು ಜನರು ಸಿಕ್ಕಾಪಟ್ಟೆ ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ರು, ಅಷ್ಟೇ ಫ್ಯಾನ್ ಫಾಲೋಯಿಂಗ್ ಇತ್ತು. ಆದ್ರೆ ಇತ್ತೀಚೆಗೆ ದಿನಗಳಲ್ಲಿ ಫಿನಾಲೆ ಹತ್ರ ಬರ್ತಾ ಇದೆ ಅಂತ ಅಂದಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರಗಳು ಶುರು ಆಗ್ತಾ ಇದೆ. ಏನಕ್ಕೆ ಈಗ ಆಗ್ತಾ ಇದೆ? ಎಲ್ಲೋ ಪ್ರತಾಪ್ ಅವ್ರು ವಿನ್ ಆಗ್ಬಿಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಪೇಯ್ಡ್ ರಿವ್ಯೂಸ್ ಗಳು ಏನಾದ್ರು ಅವ್ರಿಗೆ ಕೊಡ್ತಾ ಇದ್ದಾರಾ ಹೇಗೆ ಅಂತ? ಸರ್ ಖಂಡಿತ ಸರ್. ಫಸ್ಟ್ ಎಲ್ಲ ಒಂದು ಕಾಲ ಇತ್ತು, ಏನಪ್ಪಾ ಅಂತಂದ್ರೆ ಪ್ರಾಮಾಣಿಕವಾಗಿ ವೋಟ್ ಮಾಡಿ ಗೆಲ್ಲುವಂತ ಒಂದು ಕಾಲ ಇತ್ತು, ಅದು ಸ್ಟಾರ್ಟಿಂಗ್ ಅಲ್ಲಿ ಇತ್ತು ಸರ್. ಆದ್ರೆ ಇವಾಗ ಏನಾಗಿದೆ, ಸೋಷಿಯಲ್ ಮೀಡಿಯಾಗಳೆಲ್ಲ ಉಟ್ಕೊಂಡು ಈಗ ಬಿಗ್ ಬಾಸ್ ಒಳಗಡೆ ಹೋಗ್ಬೇಕಾದ್ರೇನೆ ಏನ್ ಮಾಡ್ಕೊಬಿಟ್ಟಿದ್ದಾರೆ ಅಂತ ಅಂದ್ರೆ ಒಂದಷ್ಟು ಟ್ರೋಲ್ ಪೇಜ್ಗಳಿಗೆ ದುಡ್ಡನ್ನ ಕೊಟ್ಬಿಡ್ತಾರೆ. ನೋಡ್ರಪ್ಪ, ನನ್ನ ಬಗ್ಗೆ ಪಾಸಿಟಿವ್ ಟ್ರೋಲ್ ಅನ್ನ ಮಾಡ್ಬಿಡಿ, ಇಡೀ ಕರ್ನಾಟಕದಲ್ಲಿ ನನ್ನ ಟ್ರೋಲ್ ಹೆಂಗಿರ್ಬೇಕು ಅಂದ್ರೆ ನಿಮ್ಮಿಂದ ನಾನು ಫೇಮಸ್ ಆಗ್ಬಿಡ್ಬೇಕು, ನಿಮ್ಮಿಂದ ಜನ ವೋಟ್ ಹಾಕ್ಬಿಡ್ಬೇಕು, ಒಂದು ದಾರಿ ತಪ್ಪಿಸುವಂತ ಒಂದು ಕೆಲಸವನ್ನ ಮೊದಲೇ ಮಾಡ್ಬಿಟ್ಟು ಬಿಗ್ ಬಾಸ್ಗೆ ಹೋಗ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ, ಇವಾಗಲೂ ಕೂಡ ಹೋಗಿದ್ದಾರೆ ಸರ್. ಅದ್ರ ಬಗ್ಗೆ ಏನು ಎಲ್ಲೂ ಮುಚ್ಚುಮರೆ ಇಲ್ಲ, ಇರ್ತಕ್ಕಂಥ ಮ್ಯಾಟ್ರೇ ಅದು, ಇಡೀ ಕರ್ನಾಟಕ ಮಾತಾಡ್ತಾ ಇರ್ತಕ್ಕಂಥ ಮಾತುಗಳೇ ಅದು. ಹಿಂಗಾಗಿ ಏನಾಗಿದೆ ಅಂದ್ರೆ ಸರ್, ಇವಾಗ ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂಥ ಕೆಲವರು ಅವರೆಲ್ಲ ಏನ್ ಮಾಡ್ತಾರೆ, ತಾವು ಗೆಲ್ಬೇಕಲ್ವಾ ಸರ್, ಅದಕ್ಕೋಸ್ಕರ ಏನ್ ಮಾಡ್ತಾರೆ ಸರ್, ಅವರು ಎಲ್ಲ ಫಸ್ಟ್ ಕೊಟ್ಟಿದ್ದಾರೆ ಸರ್, ಬೇಜಾನ್ ದುಡ್ಡುಗಳನ್ನ ಚೆಲ್ಲಿದ್ದಾರೆ ಸರ್, ಮೀಡಿಯಾಗಳವರಿಗೆ ಚೆಲ್ಲಿದ್ದಾರೆ. ಇವಾಗ ಡ್ರೋನ್ ಪ್ರತಾಪ್ ಅವರು ಗೆಲ್ತಾರೆ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ ಸರ್. ತುಂಬಾ ಜನ ಅಲ್ಲ ಸರ್, ಇವಾಗ ನಮ್ಮ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಒಂದು ಮಾತನ್ನ, ಏನಪ್ಪಾ ಅಂತಂದ್ರೆ ಈ ಬಾರಿ ಓಟ್ ಯಾರಿಗ್ ಬರುತ್ತೋ ಜಾಸ್ತಿ ಅವರು ವಿನ್ ಆಗ್ತಾರೆ ಅಂತ ಹೇಳ್ತಾರೆ ಸರ್. ಅದನ್ನ ಸಹಿಸ್ಕೊಳಕ್ ಆಗಲ್ಲ ಸರ್. ಯಾಕೆ ಅಂದ್ರೆ ಸರ್, ಅವನು ದುಡ್ಡನ್ನ ಚೆಲ್ಬಿಟ್ಟು ಹೋಗಿದ್ದಾರೆ ಸರ್. ಬೇರೆಯವರು ದುಡ್ಡನ್ನ ಚೆಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಪ್ರಮೋಷನ್ ಅನ್ನ ಮಾಡಿಸ್ತಾ ಇದ್ದಾರೆ ಸರ್. ಇವಾಗ ಆ ಪ್ರಮೋಷನ್ ಬಿದ್ದೋಗುತ್ತೆ ಅಲ್ವಾ ಸರ್, ಒಳಗಡೆ ಇರೋರು ಬಂದು ಅವ್ರಿಗೆ ಬೈತಾರೆ ಅಲ್ವಾ ಸರ್. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಇವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಡ್ರೋನ್ ಪ್ರತಾಪ್ಗೆ ಯಾವುದೇ ಕಾರಣಕ್ಕೂ ಓಟ್ಗಳು ಬರಬಾರದು ಅನ್ನೋದನ್ನ ಮಾಡ್ತಾ ಇದ್ದಾರೆ ಸರ್. ಅದು ಎದ್ದು ಕಾಣ್ತಾ ಇದೆ ಸರ್, ಅದ್ರಲ್ಲಿ ಏನ್ ಸ್ಪೆಷಲ್ ಇಲ್ಲ ಸರ್. ಓಕೆ ಸರ್, ಅಂದ್ರೆ ನೀವ್ ಹೇಳೋ ಪ್ರಕಾರ ಎಲ್ರು ಬಿಗ್ ಬಾಸ್ಗೆ ಹೋಗಿರ್ತಕ್ಕಂಥ ಕೆಲವರಲ್ಲಿ ಎಲ್ಲರೂ ಕೂಡ ಪೇಯ್ಡ್ ಪ್ರಮೋಷನ್ ಮಾಡಿದ್ದಾರೆ, ಪ್ರತಾಪ್ ಅವ್ರು ಯಾವುದೇ ರೀತಿ ಪ್ರಮೋಷನ್ ಮಾಡಿಲ್ಲ, ಅಂದ್ರೆ ಪೇಯ್ಡ್ ಅಮೌಂಟ್ ನ ಕೊಟ್ಬಿಟ್ಟು ಹೋಗಿಲ್ಲ ಅಂತಕ್ಕಂಥದ್ದು ನಿಮ್ಮ ವಾದನ, ಅಥವಾ ಪ್ರತ್ಯೇಕವಾಗಿ ಈಗಿರ್ತಕ್ಕಂಥವ್ರಲ್ಲಿ ಯಾರಾದ್ರೂ ಹೆಸರುಗಳನ್ನ ಹೇಳ್ಬೋದಾ ಸರ್? ಸರ್ ಇವಾಗ ಸರ್ ಬಿಗ್ ಬಾಸ್ ಅಲ್ಲಿ ಅದು ಓಪನ್ ಅಪ್ ಆಗಿ ಹೇಳ್ತೀನಿ ಸರ್, ಅದ್ರಲ್ಲಿ ಏನಿದೆ, ನಮ್ಮ ವರ್ತೂರ್ ಅವರು ಅಮಾಯಕರು, ಅವ್ರ ಹತ್ರ ನಾನು ಮಾತಾಡ್ಸಿದೀನಿ. ನಿನ್ನೆ ಅಲ್ಲಿ ಅವ್ರ ಊರಿಗೂ ಕೂಡ ಹೋಗಿದ್ದೆ, ಮಾತಾಡ್ಸಿದೀನಿ ಸರ್. ಅವ್ರು ಯಾವುದೇ ಕಾರಣಕ್ಕೂ ಪ್ರಮೋಷನ್ಗೆ ಹೊರಗಡೆ ದುಡ್ಡು ಕೊಟ್ಟಿಲ್ಲ ಸರ್. ಹಾಗೆ ನಮ್ಮ ತುಕಾಲಿ ಅವರು ಕೂಡ ಕೊಟ್ಟಿಲ್ಲ ಸರ್. ಪ್ರತಾಪ್ ಅವರು ಬಡವರ ಮಗ ಸರ್. ಅವರು ಈಗಾಗಲೇ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ಸರ್, ಅವ್ರ ಅಪ್ಪ ಅಮ್ಮ ಒಂದು 10 ಲಕ್ಷಕ್ಕಿಂತ ಹೆಚ್ಚು ಸಾಲವನ್ನ ಮಾಡಿ ಮನೆಯನ್ನ ಕಟ್ಸಿದ್ದಾರೆ ಸರ್. ಆ ಸಾಲವನ್ನು ತೀರ್ಸೋಕೆ ಅವ್ರ ಹತ್ರ ದುಡ್ಡಿಲ್ಲ ಸರ್. ಇನ್ನು ಅವನು ಪ್ರಮೋಷನ್ಗೆ ಎಲ್ಲಿಂದ ಬರ್ತಾನೆ ಸರ್ ದುಡ್ಡು? ಎಲ್ಲಿಂದ ತಗೊಂಡ್ ಬರ್ತಾನೆ ಸರ್? ಯಾರು ಸರ್ ನಿಮ್ಗೆ ಪ್ರಮೋಷನ್ 100 ರೂಪಾಯಿ 200 ರೂಪಾಯಿ ಮಾಡ್ಕೊಡ್ತಾರೆ ಸರ್? ಇವಾಗ ಒಂದೊಂದು ಚಾನಲ್ಗೆ 50,000, 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಸರ್. 10 ಲಕ್ಷ ಇವ್ರಿಗೆ ಹೊರಗಡೆ ಕೊಟ್ಬಿಟ್ಟು ನೀವು ಹೋಗಿ ಪ್ರಮೋಷನ್ ಮಾಡಿಸ್ಬಿಟ್ಟು ಅಲ್ಲಿ 50 ಲಕ್ಷ ಗೆದ್ಕೊ ಹೋಗ್ತಾರೆ ಸರ್. ಒಂದು 5-10 ಚಾನಲ್ ಕೊಟ್ರೆ 50 ಲಕ್ಷ ಇಲ್ಲೇ ಮುಗಿದೋಯ್ತು. ಆ 50 ಲಕ್ಷ ಇಲ್ಲಿ ಕೊಟ್ಬಿಟ್ಟು ಅಲ್ಲಿಂದ ಅವ್ರು ಆ ಒಂದು ಶಕ್ತಿ ಇಲ್ಲ ಸರ್. ಅಲ್ಲ, ಪ್ರತಾಪ್ ಮೇಲೆ ಯಾಕೆ ಇಷ್ಟೊಂದು ವಿರೋಧಗಳು ವ್ಯಕ್ತ ಆಗ್ತಾ ಇದೆಯಲ್ಲ, ಯಾಕೆ ಅಂತ? ನೆಗೆಟಿವ್ ಇಷ್ಟೊಂದು ಇಂಪ್ರೆಷನ್ ಕಾಣ್ತಾ ಇದೆಯಲ್ಲ, ಯಾಕೆ ಹಿಂಗೆ ಸರ್? ಈಗ ಡ್ರೋನ್ ಪ್ರತಾಪ್ ಅವ್ರಿಗೆ ಇವತ್ತಿಂದ ಏನು ಅವ್ರಿಗೆ ವಿರೋಧಗಳಿಲ್ಲ ಸರ್. ಅವರು ಒಳಗಡೆ ಹೋಗ್ಬೇಕಾದ್ರೇನೆ ಅವ್ರಿಗೆ ವಿರೋಧಗಳಿದ್ದು. ಅವತ್ತು ನಾನು ಕೂಡ ಅವರ ವಿರೋಧಿಯಾಗಿದ್ದೆ, ನಾನು ಕೂಡ ಬೈತಾ ಇದ್ದೆ, ಇವನ್ ಯಾಕೆ ನಮ್ಮ ಕರ್ನಾಟಕದಲ್ಲಿ ಹುಡ್ತಾ ಅಂತ. ಇವಾಗ ಒಳಗಡೆ ಹೋಗಿದ್ದಾನೆ, ಎಲ್ಲ 100ರಲ್ಲಿ 80% ಜನ ಬದಲಾಗಿದ್ದಾರೆ ಸರ್. ಅವನ ವ್ಯಕ್ತಿತ್ವವನ್ನ, ಅವನ ಸ್ವಾಭಾವಿಕ ಗುಣವನ್ನ. ಸರ್, ಈ ಹಿಂದೆ ಪ್ರತಾಪ್ ಅವರ ಒಂದು ಬೆಂಬಲ ನೋಡಿ ಪ್ರತಾಪ್ ಅವರೇ ಗೆಲ್ತಾರೆ ಅಂತ ಅನಿಸ್ತಾ ಇತ್ತು. ಆದ್ರೆ ಖಂಡಿತ ಸೋಷಿಯಲ್ ಮೀಡಿಯಾಗಳಲ್ಲಿ ಇವೆಲ್ಲ ಟ್ರೆಂಡ್ ಆಗ್ತಾ ಇರೋದು, ಒಂದು ನೆಗೆಟಿವ್ ಟ್ರೆಂಡ್ ಆಗ್ತಾ ಇರೋದು ನೋಡ್ತಾ ಇದ್ರೆ ಪ್ರತಾಪ್ ಅವರು ಗೆಲ್ಲಲ್ಲ ಅಂತ ಅನಿಸ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಪ್ರತಾಪ್ ಅವರು ಗೆಲ್ಬೇಕು. ಯಾಕೆಂದ್ರೆ ಅಲ್ಲಿರೋರ್ಗು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಟ್ಟಿದೆ ಸರ್, ಹೊರಗಡೆ ಇರೋರು ಗೊತ್ತಾಗ್ಬಿಟ್ಟಿದೆ ಸರ್. ಯಾಕೆಂದ್ರೆ ಈ ಹಿಂದೆ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಮಾತನ್ನ ಹೇಳ್ತಾರೆ, ವೋಟಿಂಗ್ ಇಂದ ಯಾರು ಜಾಸ್ತಿ ವೋಟರ್ ತೆಗೆದುಕೊಂಡಿದಾರೋ ಅವರಿಂದ ನಾನು ನಿಮ್ಮನ್ನ ಸೇಫ್ ಮಾಡ್ತಾ ಹೊರಡ್ತೀನಿ ಅಂದ್ಬಿಟ್ಟು ಪ್ರತಾಪ್ ಅವರನ್ನ ಜಾಸ್ತಿ ವೋಟ್ ತೆಗೆದಿದ್ದಾರೆ ಅಂದ್ಬಿಟ್ಟು ಸೇಫ್ ಮಾಡ್ತಾರೆ ಸರ್. ಹಿಂದೆ ತುಂಬಾ ಜನ ನೋಡಿದ್ದಾರೆ. ಅಲ್ಲ, ಅದನ್ನ ಕ್ಲಾರಿಟಿ ಕೊಟ್ಬಿಡ್ತೀನಿ. ಹಿಂದೆ ಸೇಫ್ ಮಾಡಿದ್ರು ಸರ್, ಸುಮಾರು ಸರಿ ಸೇಫ್ ಮಾಡಿದ್ದಾರೆ ಸರ್. ಮೊದಲು ವೋಟ್ ತೆಗ್ದವನು ಪ್ರತಾಪ್, ಮೊದಲು ವೋಟ್ ತೆಗ್ದವನು ಅಂತ. ಈಗ 100% ಎಲ್ರಿಗೂ ಅದು ಒಂದು ಇದಿದೆ ಸರ್, ಕ್ಲಾರಿಟಿ. ಈ ಬಾರಿನೂ ಮೊಟ್ಟ ಮೊದಲ ಫಸ್ಟ್ ಜಾಸ್ತಿ ವೋಟ್ ತೆಗಿತಕ್ಕಂಥ ವ್ಯಕ್ತಿ ಡ್ರೋನ್ ಪ್ರತಾಪೇ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಅವನು ಗೆದ್ದು ಬಿಡ್ತಾನೆ ಅಂದ್ಬಿಟ್ಟು ಮಾಡಬಾರ್ದಂತ ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ ಸರ್. ಈಗ ಜಾಸ್ತಿ ವೋಟ್ ಬಂದ್ರು ಪ್ರತಾಪ್ ಅವ್ರನ್ನ ಗೆಲ್ಲಿಸ್ತಾರೆ ಅಂತ ಅನ್ಸ್ತಾ ಇದೆಯಾ? ಯಾಕಂದ್ರೆ ಇದೇ ಒಂದು ಯಾವ್ದೋ ಟಾಸ್ಕ್ ಅಲ್ಲಿ 470 ಅಂಕಗಳನ್ನ ಗಳಿಸ್ಕೊಂಡಿರೋರ್ಗೆ ಟಿಕೆಟ್ ಫಿನಾಲೆ ಕೊಡ್ತೀನಿ ಅಂತ ಹೇಳಿ ಕೊನೆಗೆ ಕೊಡ್ಲಿಲ್ಲ. ಸೊ ಫಿನಾಲೆಲ್ಲೂ ಈ ರೀತಿ ಮೋಸ ಆಗುತ್ತೆ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ ಸರ್?
ಈಗ ಅಲ್ಲೇ ಫಸ್ಟ್ ಇದಕ್ಕಿಂತ ಮೊದಲೇ ಮೋಸ ಆಗಿದೆ, ಕರೆಕ್ಟ್. ಅವಾಗ್ಲೇ ಮೊದಲ ಬಾರಿಗೆ ಅವನು ಫಿನಾಲೆಗೆ ಹೋಗ್ಬೇಕಾಗಿತ್ತು. ಅಲ್ಲೇ ಕುತಂತ್ರವನ್ನ ಬಿಗ್ ಬಾಸ್ ಹೊರಗಡೆ ಇವನಿಗೆ ಕೆಟ್ಟ ಹೆಸರಿದೆ, ಇವನು ಯಾವುದೇ ಕಾರಣಕ್ಕೂ ನಾವೇನಾದ್ರೂ 420 ಜಾಸ್ತಿ ಮಾರ್ಕ್ಸ್ ತೆಗೆದ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ಇವನನ್ನ ಫಸ್ಟ್ ಫಿನಾಲೆ ನಾವು ಕಳಿಸ್ಬಿಟ್ರೆ ಜನ ನಮ್ಗೆ ಉಗಿದು ಬಿಡ್ತಾರೆ, ಎಲೆ ಅಡಿಕೆ ಹಾಕೊಂಡು ಅಂದ್ಬಿಟ್ಟು ಅವರು ಕುತಂತ್ರಗಳನ್ನ ಮಾಡಿ ನೀವು 3 ಜನ ಟಾಪ್ ಮಾರ್ಕ್ ಅನ್ನ ತೆಗೆದಿದ್ದೀರಿ, ಇದರಲ್ಲಿ ವೋಟ್ ಮಾಡಿ ಒಳಗಡೆ ಇರೋರು ಅಂದ್ಬಿಟ್ಟು ಸಂಗೀತ ಅವರನ್ನ ಫಸ್ಟ್ ವೋಟ್ ಮಾಡಿ ಅವ್ರನ್ನ ಫಿನಾಲೆಗೆ ಕಳ್ಸಿದ್ರು ಸರ್. ಅಲ್ಲೇ ದೊಡ್ಡ ಮೋಸ ನಡೆದಿದೆ ಸರ್. ಸರ್ ಇವಾಗ್ಲೂ ಕೂಡ ಸರ್ 100% ಹೇಳ್ತಾ ಇದ್ದೀನಿ, ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿ 100ರಲ್ಲಿ 80 ಜನ ನನ್ನ ಪ್ರಕಾರ ಡ್ರೋನ್ ಪ್ರತಾಪ್ ಅವರಿಗೆ ಓಟ್ಗಳನ್ನ ಹಾಕ್ತಾರೆ ಸರ್. ಆದ್ರೆ ಬಿಗ್ ಬಾಸ್ ಈ ಸಾರಿ ಮೋಸ ಮಾಡಲ್ವಾ ಅಂತ ನಿಮ್ಮ ಕ್ವಶನ್ಗಳಾಗಿರುತ್ತೆ ಸರ್. ಸರ್ ಮಾಡ್ಲೇಬೇಕು ಅಂತ ಅವ್ರ ಮನಸ್ಥಿತಿ ಇದ್ರೆ ಮಾಡ್ತಾರೆ ಸರ್. ಆದ್ರೆ ನಿಜವಾಗ್ಲೂ ಸರ್ ಮಾಡಿದ ಮೇಲೆ ಏನಾಗುತ್ತೆ ಪರಿಣಾಮ ಕರ್ನಾಟಕದಲ್ಲಿ ಬಿಗ್ ಬಾಸ್ಗೆ ಅನ್ನೋದನ್ನ ಅವರೇ ನೋಡ್ಬೇಕಾಗತ್ತೆ ಸರ್, ಅವರೇ ಅನುಭವಿಸ್ಬೇಕಾಗತ್ತೆ ಸರ್. ಅದನ್ನ ಮಾತ್ರ ಹೇಳ್ತೀನಿ ಸರ್ ನಾನು, ಏನಾಗತ್ತೆ ಅನ್ನೋದನ್ನ ಅವರೇ ಅನುಭವಿಸ್ಬೇಕಾಗತ್ತೆ ಸರ್ ಮುಂದೆ. ಓಕೆ, ಪ್ರತಾಪ್ ಅವ್ರಿಗೆ ಅಂದ್ರೆ ಹೊರಗಡೆ ಮಾತಾಡ್ತಾ ಇರ್ತಕ್ಕಂಥದ್ದು ಕೆಲವರು 420 ಅಂಕ ಬಂದಿತ್ತು, ಪ್ರತಾಪ್ ಕೂಡ 420, ಅದಕ್ಕೆ ಅವನಿಗೆ 420 ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಅಂಕಗಳು ಬಂದಿದೆ ಅಂತಕ್ಕಂಥದ್ದು ಕೆಲವರು ವಾದ. ಸರ್ ಅದು ಟ್ರೋಲರ್ಗಳಿಗೆ ಏನಂತಾರೆ ಅಮೃತ ಭೋಜನ ಸಿಕ್ತು ಸರ್ ಆ ಮಾರ್ಕು. ಯಾಕೆಂತಂದ್ರೆ ಅವ್ನು ಫಸ್ಟ್ 420 ಅಂತ ಇದ್ರು, ನಾನು ಕೂಡ ಅಂತ ಇದೆ ಸರ್. ಒಳಗಡೆ ಹೋದ್ಮೇಲೆ ಅಭಿಪ್ರಾಯ ಚೇಂಜ್ ಆಯ್ತು ಬಿಡಿ ಅದು. ಆದ್ರೆ ಜಾಸ್ತಿ ಮಾರ್ಕ್ಸ್ ಬಂದಿದ್ದು ಕೂಡ 420 ಮಾರ್ಕ್ಸ್ ಸರ್. ಅದು ಸರ್ ಅವನು ಕಷ್ಟಪಟ್ಟು ಆಡಿದ್ದಕ್ಕೆ ಅವನಿಗೆ ಜಾಸ್ತಿ ಮಾರ್ಕ್ಸ್ ಸಿಕ್ತು ಸರ್, ಅದು ಮಾರ್ಕ್ಸ್ ಸರ್. ಅದಕ್ಕೋಸ್ಕರ ಅವರು 420 ಮಾರ್ಕ್ಸ್ ತೆಗೆದ್ಬಿಟ್ರು ಅಂತಂದ್ರೆ 420 ಅಲ್ಲ ಸರ್. ಸರ್ ಈಗ ಪ್ರತಾಪ್ ಅವ್ರ ಮೇಲೆ ಏನು ನ್ಯೂಸ್ ಆಚೆ ಬರ್ತಾ ಇದೆ ಅಂತಂದ್ರೆ, ಯಾರಿಗೋ ಡ್ರೋನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಏನೋ 50 ಲಕ್ಷನೋ 80 ಲಕ್ಷನೋ ತಗೊಂಡು ಅವ್ರಿಗೆ ಡ್ರೋನ್ ಅನ್ನು ಕೊಡದೆ ಅವ್ರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ನ್ಯೂಸ್ ಆಚೆ ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್ ಇವಾಗ ಡ್ರೋನ್ ಮಾಡ್ಕೊಡ್ತೀನಿ ಅಂತ ದುಡ್ಡು ತಗೊಂಡಿದ್ದಾರೆ ಆಯ್ತಾ, ಅದವರು ಹೊರಗಡೆ ಬಂದ ಮೇಲೆ ಅವ್ರ ಜೊತೆ ಮಾತಾಡಿ, ಯಾರು ಇವರು ಕೊಟ್ಟಿದಾರಲ್ವಾ ಅವ್ರ ಜೊತೆ ಮಾತಾಡಿ ಎಲ್ರು ಸರ್ ಈಗ ನಾನೊಂದು ವ್ಯಾಪಾರ ಮಾಡ್ತಾ ಇದ್ದೀನಿ ಅಂದ್ರೆ ನನಗೂ ಕೊಡ್ತಾರೆ ಸರ್, ನನಗೂ ಬಂದು ಫಸ್ಟ್ ಅಡ್ವಾನ್ಸ್ ಕೊಟ್ಟಿರ್ತಾರೆ ಸರ್, ಇದೊಂದು ಇದು ಮಾಡ್ಕೊಟ್ಬಿಡು ಅಂದ್ಬಿಟ್ಟು ಅಡ್ವಾನ್ಸ್ ಕೊಟ್ಟಿರ್ತಾರೆ ಸರ್. ಅವ್ನ ತಕ್ಷಣಕ್ಕೆ ಬಿಗ್ ಬಾಸ್ಗೆ ಹೋಗ್ಬಿಟ್ಟ ಅಂತ ಅಂದ್ರೆ ಏನಾಗುತ್ತೆ, ಇವರು ಅವ್ನು ಮೋಸ ಮಾಡ್ಬಿಟ್ಟು ಒಳಗಡೆ ಹೋಗ್ಬಿಟ್ಟ, ಅವ್ನು ಹೊರಗಡೆನೆ ಬರಲ್ಲ, ಆ ರೀತಿ ಮನಸ್ಥಿತಿ ಇರಬಾರ್ದು ಸರ್. ಅವ್ನು ಬರೋವರೆಗೂ ಕಾಯ್ಬೇಕು, ಬಂದ ಮೇಲೆ ಕೂತ್ಕೊಂಡು ಸೆಟಲ್ಮೆಂಟ್ ಅನ್ನ ಮಾಡ್ಕೋಬೇಕು. ನಿಜವಾಗ್ಲೂ ಅವನೇನಾದ್ರೂ ಆ ರೀತಿ ಮೋಸ ಮಾಡಿದ್ದಾನೆ ಅಂತ ಅನ್ನೋದೇ ಆದ್ರೆ ಇವತ್ತು ಮೀಡಿಯಾಗಳಿದೆ ಸರ್, ಅವ್ನು ನಿಜವಾಗ್ಲೂ ಈಗ ತುಂಬಾ ಜನ ಹೇಳ್ತಾರೆ ಎಲ್ಲ ಮೋಸ ಮಾಡ್ಬಿಟ್ಟ ಹಾಗೆ ಹೀಗೆ ಅಂತ ಹೇಳ್ತಾರೆ ಸರ್. ಅವ್ನಿಗೆ ಕ್ಲಾರಿಟಿಯಿಂದ ಇದ್ದಾನೆ, ನಾನು ಮೋಸ ಮಾಡ್ಬಿಟ್ಟೆ ಅನ್ನೋದೇ ಆಗಿದ್ರೆ ಯಾರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ, ನನ್ನ ಯಾಕೆ ಇದುವರೆಗೂ ಜೈಲಿಗೆ ಕಳಿಸಿಲ್ಲ. ಬರೀ ಊಹಾಪೋಹಗಳು ಪುಂಗಿಗಳು ಅಷ್ಟೇ ಸರ್ ಹೊರಗಡೆ ಊದ್ಕೊಳ್ತಕ್ಕಂಥದ್ದು, ನಿಜವಾದ ಯಾವುದೇ ಸಾಕ್ಷ್ಯಗಳಿಲ್ಲ ಸರ್. ಇವತ್ತು ಅವ್ನು ತಪ್ಪುಗಳನ್ನು ಮಾಡಿದಾನೆ ಅಂತ ಪಿತೂರಿಗಳು ಅಡಗಿದೆಯಾ ಸರ್? 100% ಪಿತೂರಿ, 100% ಕುತಂತ್ರಗಳು. ಒಬ್ಬ ಬಡವರ ಮಗನನ್ನ ಯಾವುದೇ ಕಾರಣಕ್ಕೂ ಬೆಳೆಯೋಕೆ ಬಿಡಬಾರ್ದು ಸರ್. ಇವತ್ತು ಸರ್ ನನ್ನ ಮುಂದೆ ಒಬ್ಬ ಭಿಕ್ಷುಕ ಇದ್ದಾನೆ ಅಂದ್ರೆ ಸರ್, ಅವನೇನ ಬೆಳೀತಾ ಇದ್ದಾನೆ ಅಂದ್ರೆ ಸರ್, ನನ್ನ ಒಂದು ಲೆವೆಲ್ ಅಲ್ಲಿ ಇರ್ತಕ್ಕಂಥವನೇ ನಾನೇ ಒಂದು ಮಾತುಗಳನ್ನ ಆಡುವಂತ ಒಂದು ಸ್ಥಿತಿ ಬರುತ್ತೆ. ಅಂದ್ರೆ ಇಲ್ಲಿ ಯಾರೋ ಕೂತಿರ್ಬಹುದು, ಹಂಗೆ ಭಿಕ್ಷುಕ ಅವನ್ಯಾಕೆ ನನ್ಗಿಂತ ಜಾಸ್ತಿ ಬೆಳೆದ್ ಬಿಡ್ತಾನೆ, ಅವ್ನು ಯಾವುದೇ ಕಾರಣ ಬೆಳಿಬಾರ್ದು ಸರ್. ಇಲ್ಲಿ 5 ಜನ ಅಂತಿದ್ರೆ 5 ಜನ ಮಾತಾಡ್ತಾರೆ ಸರ್ ಅವನ ಮೇಲೆ. ಅದೇ ಒಬ್ಬ ಅಲ್ಲಿ ಶ್ರೀಮಂತ ನಿಂತಿದ್ರೆ ಸರ್, ಅವನೇನೋ ಪಿತೂರಿಗಳು ಅಥವಾ ಅವನೇನೋ ಕೆಟ್ಟ ಕೆಲಸ ಮಾಡಿದ್ರೆ ಅವ್ನ ವಿರುದ್ಧ ಯಾರು ಮಾತಾಡಲ್ಲ ಸರ್. ಯಾಕೆ ಸರ್? ಅವನು ಅವ್ನು ದೊಡ್ಡವನಪ್ಪ, ಅವ್ನೇನಾರು ಮಾಡ್ಕೊಳ್ಳಿ ಹೋಗ್ಬಾರ್ದು ಅಂತಾರೆ ಸರ್. ಹಂಗೆ ಸರ್ ಬಡವರು ಮಕ್ಕಳು ಏನಾದ್ರೂ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಎಲ್ಲರೂ ಒಂದೊಂದು ಕಲ್ಲನ್ನ ಎತ್ತಾಕ್ತಾರೆ ಸರ್. ಅವನು ಬಡವ, ಅವನೇನ್ ಮಾತಾಡ್ತಾನ, ಅವನಿಗೆ ಎಕ್ಸ್ಟ್ರಾ ಮಾತ್ರ ನಾನೇ ಹೊಡೆದು ಬಿಡ್ತೀನಿ ಅಂತಾರೆ ಸರ್. ಬಡವ್ರ ಮಕ್ಕಳಿಗೆ ಈ ಕುತಂತ್ರಗಳು, ಈ ಒತ್ತಡಗಳು, ಅವರು ಸರ್ ಒಂದ್ ಹೆಜ್ಜೆ ಇಟ್ರೆ ಹಿಂದ್ಗಡೆ ಇರ್ತಕ್ಕಂಥ ಎಳಿತಾ ಇರ್ತಾರೆ ಸರ್. ಬಡವ್ರಿಗೆ ಇರ್ತಕ್ಕಂಥ ಗೋಳೆ ಅದು ಸರ್. ಅಲ್ಲ ಸರ್, ಅಂದ್ರೆ ನೀವ್ ಹೇಳ್ತಾ ಇರೋ ಪ್ರಕಾರ ಅಂದ್ರೆ ಈಗ ಏನು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಪ್ರತಾಪ್ ಅವ್ರ ಮೇಲೆ, ಅವರು ಸುಳ್ಳು ಅಂತ ನೀವ್ ಹೇಳ್ತಾ ಇರೋ ಯಾವ ಕಂಪ್ಲೇಂಟ್? ಈಗ ಪ್ರತಾಪ್ ಅವ್ರ ಬಗ್ಗೆ 2.5 ಕೋಟಿ ಒಂದು ಅಲಿಗೇಷನ್ಸ್ ಹಾಕಿ ಒಂದು ಕೇಸ್ನ ಏನಂತಾರೆ ಮಾನನಷ್ಟ ಮೊಕದ್ದಮೆ ಮೇಲೆ, ಮತ್ತೆ ಅನೇಕ ನನ್ಗೆ ಇವರಿಂದ ಅಂದ್ರೆ ನನ್ಗೆ ಈ ತರ ಪ್ರಾಬ್ಲಮ್ ಆಗಿದೆ, ಪ್ರತಾಪ್ ಅವರ ಹೇಳಿಕೆಯಿಂದ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಹಂಗಂದ್ರೆ ಅವ್ರು ಹೇಳೋದು ಸುಳ್ಳು ಅಂತನಾ, ಅಥವಾ ಟ್ರೋಲರ್ಸ್ ಗಳು ಈಗ ಎಲ್ಲ ಆಗ್ತಾ ಇರ್ತಕ್ಕಂಥದ್ದು ಎಲ್ಲಾನು ಸುಳ್ಳು ಅಂತ? ಸರ್ ಓಕೆ ಸರ್, ಈಗ ನೀವ್ ಹೇಳಿದ್ ನನಗೆ ಅರ್ಥ ಆಯ್ತು. ಡಾಕ್ಟರ್ ಪ್ರಯಾಗ್ ಅವರು 50 ಲಕ್ಷ ರೂಪಾಯಿಗೆ ಏನೋ ಮಾನನಷ್ಟ ಮೊಕದ್ದಮೆಯನ್ನ ಕೇಸನ್ನ ಹಾಕಿದ್ದಾರೆ ಸರ್.
ಇವಾಗ ಅವರ ವಿರುದ್ಧ ನಡೀತಾ ಇರ್ತಕ್ಕಂಥ ಟ್ರೋಲ್ಗಳು ನೋಡಿದ್ದೀರಾ ಸರ್ ನೀವು? ಅವರ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಟ್ರೋಲ್ಗಳನ್ನ ನೀವು ನೋಡಿರಲ್ಲ, ಬರೀ ಪ್ರತಾಪ್ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಟ್ರೋಲ್ಗಳನ್ನ ಮಾತ್ರ ನೋಡಿರ್ತಾರೆ ಸರ್. ಸರ್ ಅವ್ನು ನೀವು ನೋಡಿರಬಹುದು ಬಿಗ್ ಬಾಸ್ ಅಲ್ಲಿ ಇವ್ರು ಹೇಳ್ತಾರೆ ನನ್ನ ಮಾನ ಹಾನಿ ಮಾಡ್ಬಿಟ್ಟ ಅಂತ ಡಾಕ್ಟರ್ ಪ್ರಯಾಗ್ ಅವ್ರು ಹೇಳ್ತಾರಲ್ವಾ ಸರ್. ಸರ್ ಬಿಗ್ ಬಾಸ್ ಅಲ್ಲಿ ಅವ್ನು ಮಾತಾಡುವಾಗ ಎಲ್ಲೂ ಕೂಡ ಡಾಕ್ಟರ್ ಪ್ರಯಾಗ್ ಅವರ ಹೆಸರನ್ನ ತೆಗೆದುಕೊಂಡಿಲ್ಲ ಸರ್. ಮತ್ತಿನ್ ಯಾರು ಇರ್ಲಿಲ್ವಲ್ಲ ಸರ್ ಹೆಸರನ್ನ ಅವನು ಹೇಳ್ತಕ್ಕಂಥದ್ದು ಮಾಡ್ಬಿಟ್ಟ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿ ಯಾವುದೇ ಆಫೀಸರ್ಗಳ ಹೆಸರುಗಳನ್ನ ತಗೊಳ್ಳಲ್ಲ, ಯಾವುದೇ ಪೊಲೀಸ್ನವ್ರ ಹೆಸರುಗಳನ್ನ ತಗೊಳ್ಳಲ್ಲ, ಯಾವುದೇ ಚಾನಲ್ಗಳ ಹೆಸರುಗಳನ್ನ ತೆಗೆದುಕೊಳ್ಳಲ್ಲ. ಆದ್ರೆ ಇವ್ರು ಮಾತ್ರ ಕುಂಬಳಕಾಯಿ ಕಳ್ಳ ಅಂದ್ರೆ ಹಿಂಗ್ ಬೆನ್ಮುಟ್ ನೋಡ್ಕೊಂಗೆ ಪ್ರಯಾಗ್ ಅವ್ರು ಬಂದ್ಬಿಡ್ತಾರೆ ಮೀಡಿಯಾಗಳ ಮುಂದೆ ಬಂದ್ಬಿಟ್ಟು, ನನಗೆ ಮಾನಹಾನಿ ಆಗ್ಬಿಡ್ತು, ನಾನು 50 ಲಕ್ಷ ಆಗ್ತಾ ಇದ್ದೀನಿ, ಮುಂದೆ 2 ಕೋಟಿಯನ್ನ ಹಾಕ್ತೀನಿ ಅನ್ನುವಂತ ಒಂದು ಮಾತುಗಳನ್ನ ಆಡ್ತಾರೆ ಸರ್. ಸರ್ ನಿಜವಾಗ್ಲೂ ಅವನೇನಾದ್ರೂ ನಿಜವಾಗ್ಲೂ ಇವ್ರು ಏನಾದ್ರೂ ಮಾಡಿದ್ರೆ ಆ ರೀತಿ ಇವ್ರಿಗೆ ನೋವುಗಳಾಗಿರ್ಬೇಕು ಸರ್. ಅಥವಾ ಏನೋ ನೆಕ್ಸ್ಟ್ ಇವನು ಹೊರಗಡೆ ಬಂದ್ರು ಕೂಡ ನನ್ನ ಹೆಸರು ಹೇಳ್ಬಿಡ್ತಾನೆ ಅಂತ ಭಯ ಬೀಳ್ತಾ ಇದ್ದಾರೆ ಅಂದ್ರೆ ಏನಾದ್ರೂ ಮಾಡಿರ್ಬೇಕು ಸರ್ ಪ್ರಯಾಗ್ ಅವರು, ಅಲ್ವಾ? ಏನಾದ್ರೂ ಮಾಡಿದ್ರೆ ಆ ರೀತಿ ಭಯ ಬೀಳ್ತಾ ಇರ್ತಾರೆ. ಒಂದು ವೇಳೆ ನಿಜವಾಗ್ಲೂ ಮಾಡಿದ್ದಾನೆ, ಅವನಿಂದ ಏನಾದ್ರೂ ಅನ್ಯಾಯ ಆಗಿದೆ ಅನ್ನೋದೇ ಆದ್ರೆ ಸರ್, ಈಗ ಹೊರಗಡೆ ಬಿಗ್ ಬಾಸ್ ಇಂದ ಬರ್ತಾನೆ ಪ್ರತಾಪ್, ಅವಾಗ ಏನ್ ಆನ್ಸರ್ ಕೊಡ್ಬೇಕೋ ಆ ಒಂದು ಆನ್ಸರ್ ಅನ್ನ ಕೊಡ್ತಾನೆ. ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಮಾಧ್ಯಮದವರು, ಕರ್ನಾಟಕದ ಜನ ಅದನ್ನ ನೋಡ್ತಾರೆ.